ತಿರುಚಿಟ್ರಂಬಲಂ ಮಾತೆ, ಏನು ಭಾರತ್ ಮಾತೆ ಪಕ್ಕ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಅತಿ ಸುಂದರವಾದ ಭಾರತ ಮಾತೆ. ಹೌದು. ನಮ್ಮ ಗುರುಮನೆಯಲ್ಲಿ ಎಲ್ಲ ವಿಶೇಷ ಪೂಜೆಗಳಿಗಿಂತ ವಿಶೇಷ ಪೂಜೆ ನಡೀತಾ ಇದೆ ಇಲ್ಲಿ. ಮೊದಲಿಗೆ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ವಿರಾಟ ವಿಶ್ವರೂಪ ಜ್ಯೋತಿ. ವಿರಾಟ ವಿಶ್ವರೂಪ ಜ್ಯೋತಿ. ಶಕ್ತಿವೇಲ್ ಗುರುವೇ ಶರಣಂ. ಶಕ್ತಿವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ಶಾಸ್ತ್ರವೇಲ್ ಗುರುವೇ ಶರಣಂ. ಶಾಸ್ತ್ರವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ರುದ್ರವೇಲ್ ಗುರುವೇ ಶರಣಂ. ರುದ್ರವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ಓಂ ವಿರಾಟ ವಿಶ್ವರೂಪ ಜ್ಯೋತಿ. ಅಮ್ಮ ಚಾಮುಂಡೇಶ್ವರಿ ಅಮ್ಮ ಶರಣಂ. ಅಮ್ಮ ಚಾಮುಂಡೇಶ್ವರಿ ಅಮ್ಮ ಶರಣಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಶರಣಂ. ಹೇಳಿ ಮತ್ತೆ. ಸಿದ್ದು, ನೀವು ಏನ್ ಕಾನ್ಸೆಪ್ಟ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀರಾ ನನ್ನ ಜೊತೆ? ಇಲ್ಲಿ ಭಾರತ್ ಮಾತೆ ತೋರಿಸಿದ್ರಿ. ಭಾರತ್ ಮಾತಾ ಮ್ಯಾಪ್ನ ಎಷ್ಟು ಸುಂದರವಾಗಿ ಅದ್ರ ಮಧ್ಯ ಶಿವ ಮತ್ತೆ ಸದ್ಗುರುಗಳ ಹೆಸರು ಮತ್ತೆ ಯಾರದು ಇವರೆಲ್ಲ ಬರೆದಿದ್ದಾರೆ, ಗುರುಗಳ ಹೆಸರು, ಗುರು ಪರಂಪರೆ ಹೆಸರು ಬರೆದಿದ್ದಾರೆ. ಇದರಲ್ಲಿ ಏನು ನಿಮಗೆ ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ? ನಮ್ಮ ಗುರು ಸೇವಾ ಯೂಟ್ಯೂಬ್ ಚಾನಲ್ ಆಯ್ತಾ? ಆಯ್ತು. ಏನ್ ವಿಶೇಷತೆ ಇವತ್ತು? ಏನು ವಿಶೇಷತೆ ಅಂತ ಅಂದ್ರೆ, ಇಷ್ಟು ದಿನ ಇಷ್ಟು ವರ್ಷ ಈ ಪೂಜೆ ವಿಶೇಷತೆನ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸಿರ್ಲಿಲ್ಲ. ಗುರುಸೇವಾ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲಲ್ಲಿ ಈ ಭಾರತ ಈ ಭೂಪಟವನ್ನು ಇಷ್ಟು ಸುಂದರವಾಗಿ ಬಿಡಿಸಿ ಅದ್ರ ಮಧ್ಯ ಗುರುದೇವರ ಗುರು ಪರಂಪರೆಯ ಒಂದು ಮಂತ್ರಗಳಿರ್ಬೋದು, ಗುರುದೇವರುಗಳ ಹೆಸರು ಬರ್ಬೋದು, ಇದರದ್ದು ಹಿನ್ನೆಲೆನ ನಾನು ನನಗೆ ತಿಳಿದಷ್ಟು ಹೇಳೋಣ ಅಂತ ಸಿದ್ದು. ತಿರುಚಿಟ್ರಂಬಲಂ ಗುರುವೇ ಶರಣಂ. ಒಳ್ಳೆ ವಿಷಯನೇ, ಖಂಡಿತ ಒಳ್ಳೆ ವಿಷಯನೇ ಅಲ್ವಾ? ಆ್ಯಕ್ಚುಲಿ ಇವಾಗ ಧನುರ್ಮಾಸ ಶುರು ಆಗ್ತಾ ಇದೆ. ಓಕೆ. ಧನುರ್ಮಾಸ ಶುರು ಆಗತ್ತೆ ಅಂತ ಅಂದರೆ ಸೂರ್ಯ ತನ್ನ ಪತನವನ್ನು ಬೇರೆ ಕಡೆಗೆ ಸಂಚರಿಸ್ತಾ ಇದ್ದಾನೆ, ಅಂದರೆ ಧನುರ್ ರಾಶಿಗೆ ಎಂಟ್ರಿ ಆಗ್ತಾ ಇದ್ದಾನೆ, ಅಂದರೆ ಒಂದು ಪ್ರಕಾಶಮಾನ ಜಾಸ್ತಿ ಆಗ್ತಾ ಇದೆ ಅಂತ. ಆಮೇಲೆ ಇನ್ನೊಂದು ಉದ್ದೇಶ ಏನಂದರೆ, ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳು, ವಿಶೇಷ ವ್ರತಗಳನ್ನ ಈ ಒಂದು ತಿಂಗಳಲ್ಲೇ ಏನಕ್ಕೆ ಇಟ್ಕೋತಾರೆ ಅಂತ ಅಂದರೆ, ಆ ತಿಂಗಳಲ್ಲಿ ಆ ಥರದ್ದು ಏನೋ ಒಂದು ನಮ್ಮ ಸಂಕಲ್ಪಗಳು ಏನೇ ಒಂದಿದ್ರೂ ಅದು ಈಡೇರುತ್ತೆ ಅಂತ. ಈ ನಮ್ಮ ಗುರು ಮನೆಯಲ್ಲಿ ಯಾವುದೋ ಒಂದು ನಮ್ಮ ಲೌಕಿಕ ಪ್ರಪಂಚದ ಒಂದು ಸಂಕಲ್ಪಗಳೇನಕ್ಕೆ, ಆ ಥರ ನಿಜವಾಗಿಯೂ ನಡೆಯೋದಾದರೆ ಒಂದು ದೇಶಕ್ಕೋಸ್ಕರನೇ ಒಂದು ವ್ರತ, ಒಂದು ಸಂಕಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಗುರುದೇವರ ಗುರು ಪರಂಪರೆ ಅವಾಗಿಂದ ನಡೆಸ್ಕೊ ಬಂದಿರೋದು. ಭಾರತದ ಭೂಪಟವನ್ನು ರಚಿಸಿ ಅದಕ್ಕೆ ಒಂದು ಗುರು ಪರಂಪರೆ, ಅವರ ಆತ್ಮದಲ್ಲಿ ಯಾರ್ಯಾರಿದ್ದಾರೆ ಅವ್ರ ಗುರು ಪರಂಪರೆನ ಇದು ಮಾಡಿ, ಶಿವ ಪಾರ್ವತಿ ಮತ್ತು ಲಕ್ಷ್ಮೀನಾರಾಯಣ ಎಲ್ಲದನ್ನು ಹೆಸರು ಹಾಕಿ ಒಂದು ಹೂವು ಇಟ್ಟು ಒಂದು ಬೆಲ್ಲ ಇಟ್ಟು ಒಂದು 3 ಪ್ರದಕ್ಷಿಣೆ ಬಂದು ಪ್ರಾರ್ಥನೆ ಮಾಡ್ಕೊಬೇಕು. ಏನಂತ ಪ್ರಾರ್ಥನೆ ಮಾಡ್ಕೊಬೇಕು? ನಮ್ಮ ದೇಶ ಸುಭಿಕ್ಷವಾಗಿರಲಿ, ನಮ್ಮ ಭಾರತೀಯರು ಎಲ್ಲರೂ ಚೆನ್ನಾಗಿರಲಿ, ನಮ್ಮ ಸನಾತನ ಧರ್ಮ ಶಾಶ್ವತವಾಗಿ ಹೀಗೆ ಇರಲಿ, ನಮ್ಮ ಈ ಭಾರತ ನೆಲ ಜಲ ಭಾಷೆ ಯಾವಾಗಲೂ ಚೆನ್ನಾಗಿರಲಿ, ಈ ಭಾರತ ದೇಶದಲ್ಲಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅನ್ನೋದೊಂದು ಈ ಗುರು ಪರಂಪರೆ ಕಾನ್ಸೆಪ್ಟು. ಅಂದರೆ ನಮ್ಗೆ ಅರ್ಥ ಮಾಡ್ಕೋಬೇಕು, ನಮ್ಮ ಗುರುದೇವರ ಗುರು ಪರಂಪರೆ ಹಿಂದೆ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಮುಂಚೆ ಎಷ್ಟು ಬೆನ್ನೆಲುಬಾಗಿ ನಿಂತಿತ್ತು. ಈ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ದಂತಹ ಈ ಮುಂಚೆ ಇದ್ದಂತಹ ಎಲ್ಲ ಈ ದೇಶಭಕ್ತರಿರ್ಬೋದು ಮತ್ತು ದೇಶದ ಹೋರಾಟಗಾರರಿಗೆಲ್ಲ ಎಷ್ಟು ಬೆನ್ನೆಲುಬಾಗಿ ನಿಂತಿತ್ತು ಅಂತ ಅಂದರೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂತ ಅಂತಾರೆ. ಗೋಪಾಲ್ಪುರಕ್ಕೆ ಬಂದು ಬೇಕಾದರೆ ನಮ್ಮ ರಾಜಗುರುಗಳನ್ನ ಸಂದರ್ಶಿಸ್ಬೋದು. ನನಗೆ ತಿಳಿದ ಮಟ್ಟಿಗೆ ನಾನು ಇವಾಗ ಹೇಳಬೇಕು ಅಂತ ಅಂದರೆ, ನಮ್ಮ ಭಾರತೀಯರೆಲ್ಲರೂ ಇದೊಂದು ಈ ವ್ರತ ಇವಾಗ ನಾವು ಹೇಳಿದ್ನಲ್ಲ ಈಗಷ್ಟೇ, ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳೆಲ್ಲ ಮಾಡಿದ್ರೆ ಅದು ನಿಜವಾಗಿಯೂ ಫಲಿಸುತ್ತೆ ಅಂತ ಆದರೆ, ಈ ಒಂದು ತಿಂಗಳು ನಮ್ಮ ದೇಶಕ್ಕೋಸ್ಕರನೇ ಮೀಸಲಿಡೋಣ. ಇದನ್ನ ಒಂದು ನಮ್ಮ ದೇಶದ ಪ್ರಾರ್ಥನೆ ಅಂತಾನೆ ಒಂದು ತಿಂಗಳು ಮೀಸಲಿಡ್ಬೋದಲ್ಲ. ದೇಶ ಪೂಜೆನೇ ಈಶ ಪೂಜೆ ಅಂದರೆ ನಾವಿವತ್ತು ಎಂಥ ಪುಣ್ಯ ಭೂಮಿನಲ್ಲಿ ನಿಂತಿದ್ದೀವಿ ಗೋಪಾಲ್ಪುರ ಅಂತ ಅಂದರೆ, ಈ ಗುರು ಪರಂಪರೆ ದೇಶದ ನಾಯಕರುಗಳ ಬೆನ್ನೆಲುಬಾಗಿ ನಿಂತಿದ್ದಂತಹ ಒಂದು ಗುರು ಪರಂಪರೆಯ ಪವಿತ್ರ ಭೂಮಿಯಲ್ಲಿದ್ದೀವಿ.
ಅಲ್ಲಿ ಯಾರಿಗೂ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗದೇ ಇರುವಂತಹ ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋದು, ಭಾರತಕ್ಕೋಸ್ಕರನೇ ಯಜ್ಞ ಯಾಗಾದಿಗಳನ್ನು ಮಾಡೋದು, ಭಾರತದಲ್ಲಿರುವ ಭಾರತೀಯರಿಗೋಸ್ಕರನೇ ಲೋಕ ಕಲ್ಯಾಣಕ್ಕೋಸ್ಕರನೇ ಏನೇನೋ ಮಾಡ್ತಾ ಇರೋದೆಲ್ಲ ಪ್ರಪಂಚಕ್ಕೆ ನನ್ನ ಆತ್ಮಸಾಕ್ಷಿಯಾಗಿ ಅದು ಹಾಗೆ ಹೋಗಬಾರ್ದು. ಇದು ಎಷ್ಟು ಜನ ಇವಾಗ ಒಂದು 500 ಜನ ನೋಡ್ತಾರ, 100 ಜನ ನೋಡ್ತಾರ, ಅದರಲ್ಲಿ ಒಂದು 3-4 ಜನಕ್ಕೆ ಮನಸ್ಸಲ್ಲಿ ಬೇರು ಉರಿದ್ರೂ ಅದು ಭಾರತ ಪರಿವರ್ತನೆ ಆದಂಗೆ. ಅದು ಎಲ್ಲರೂ ನೋಡಿ ಇದನ್ನು ಬದಲಾಗಬೇಕು ಅನ್ನೋದೇ, ಭಾರತದ ದೇಶ ಪ್ರೇಮ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದರೆ ಅದರಲ್ಲಿ ಎಷ್ಟೋ ಜನ ತಗೊಂಡ್ರೆ ಇದು ಒಂದು ಒಳ್ಳೆ ಸಂದೇಶ. ಈ ಒಳ್ಳೆ ಸಂದೇಶನ ಇವಾಗ ಗುರುದೇವರು ಒಂದೊಂದು ಆಧ್ಯಾತ್ಮಿಕವಾಗಿ ಸಂದೇಶಗಳನ್ನ ಕೊಡ್ತಾ ಇರ್ತಾರೆ. ಬರೀ ನಮ್ಮ ಗುರುಮನೆಯಲ್ಲಿ ಧ್ಯಾನ, ಆತ್ಮ, ಪ್ರಾಣಾಯಾಮ, ಜೀವಾತ್ಮ, ಪರಮಾತ್ಮ ಅನ್ನೋದನ್ನು ಬದಿ ಕೊಟ್ಟು ಅದಕ್ಕಿಂತ ಹೊರತಾಗಿ ಒಂದು ದೇಶ ಪ್ರೇಮ, ದೇಶಭಕ್ತಿ, ಈ ದೇಶದಲ್ಲಿ ಎಂತೆಂಥ ಋಷಿಮುನಿಗಳೆಲ್ಲ ಓಡಾಡಿದ್ದಾರೆ, ಎಂತೆಂಥ ಸಾಧಕರಿದ್ದಾರೆ, ಎಂತೆಂಥ ಬ್ರಹ್ಮಜ್ಞಾನಿಗಳಿದ್ದಾರೆ, ಅವರೆಲ್ಲರೂ ಗತಿಸಿ ಹೋಗಿ ಇರುವಂಥ ಆ ಮಣ್ಣಿನೊಳಗಡೆ ಆ ಸನಾತನ ಧರ್ಮ ಹಾಗೆ ಶಾಶ್ವತವಾಗಿ ಸಂಪೂರ್ಣವಾಗಿ ಅದು ಹಾಗೆ ನಾವು ಉಳಿಸ್ಕೊಂಡು ಬರಬೇಕು. ಇನ್ನು ಮುಂದಿನ ಪೀಳಿಗೆಗಳು ಇದನ್ನು ಮರಿಬಾರ್ದು. ಇದೊಂದು ಎಚ್ಚರ ಗಂಟೆ ನಮ್ಮ ಗೋಪಾಲಪುರದಿಂದ ನಮ್ಮ ರಾಜಗುರುಗಳು ಕೊಡ್ತಾ ಇರೋದು. ಇದು ನಿಜವಾಗಿಯೂ ಇದನ್ನು ನಾವು ಆಮೇಲೆ ಈ ಮುಂಚೆ ತಿಳಿಸಿದ್ದೀವಿ ನಮ್ಮ ಗುರು ಸನ್ನಿಧಾನಂ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲ ಭಾರತೀಯರು ಅವರವರ ವಾಹನದ ಹಿಂದೆ ಒಂದು ಸ್ಟಿಕ್ಕರ್ ಹಾಕ್ಕೋಬೇಕು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ. ಯಾಕೆ ಅಂತ ಅಂದರೆ ನಾವು ಯಾವಾಗಲೂ ಒಂದು ಸಂಚಾರದಲ್ಲಿರ್ತೀವಿ. ನಮಗೆ ನಾವು ಒಂದು ವೆಹಿಕಲಲ್ಲಿದ್ದರೆ ನಮ್ಮ ಮುಂದೆ ಒಂದು ವೆಹಿಕಲ್ ಹೋಗ್ತಾ ಇರುತ್ತೆ ಅಂದರೆ ಯಾವುದೋ ಒಂದು ಕವಿತೆನೋ ಏನೋ ಒಂದು ಕವನನೋ ಬರೆದಿರ್ತೀವಿ. ಅದನ್ನು ಬದಿಗೊಟ್ಟು ನಾವು ಯಾವ ಕಡೆ ತಿರುಗಿ ನೋಡಿದ್ರೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನೋದು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದರೆ, ಅದು ಒಂದು ಪ್ರಾರ್ಥನೆಯಾಗಿ ಕನ್ವರ್ಟ್ ಆದರೆ ನಮ್ಮ ಭಾರತ ದೇಶ ಎಷ್ಟು ಸುಭಿಕ್ಷವಾಗಿರ್ತದೆ. ಈ ಸ್ವಾರ್ಥಿಗಳೆಲ್ಲ ಬದಲಾಗ್ತಾರೆ. ನಾನು ಅದು ಅನ್ನೋದೆಲ್ಲ ಹೋಗುತ್ತೆ. ನಿಜವಾಗಿಯೂ ಒಂದು ದೇಶ ಪ್ರೇಮ ಶಾಶ್ವತವಾಗಿ ನಮ್ಮ ಭಾರತ ದೇಶದಲ್ಲಿ ಉಳಿತದೆ. ತೆರೆ ಹಿಂದೆ ಅಂದರೆ ನನಗೇನು ಗೊತ್ತೇ ಇಲ್ಲಪ್ಪ, ನನಗಿದ್ರಿಂದ ಏನಾಗಬೇಕು, ನನ್ನ ದೇಶ ಚೆನ್ನಾಗಿದ್ರೆ ಸಾಕು ಅಂತ ನಮ್ಮ ಗೋಪಾಲಪುರದಲ್ಲಿ ನಮ್ಮ ರಾಜಗುರುಗಳು ಭಾರತ ದೇಶಕ್ಕೋಸ್ಕರ ಈ ಥರ ಪ್ರಾರ್ಥನೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರೋದು. ನಾವು ಅವರ ಆ ಗುರು ಸಂಪರ್ಕದಲ್ಲಿರೋದು ನಮ್ಮದು ಎಷ್ಟು ಜನ್ಮದ ಪುಣ್ಯ. ಹಾಗಾಗಿ ನಾನು ಈ ಗುರುಸೇವಾ ಯೂಟ್ಯೂಬ್ ಚಾನಲಲ್ಲಿ ನೀವು ನಿಜವಾಗಿಯೂ ನಿಮ್ಮ ಸ್ವಾರ್ಥಕ್ಕೂ ವ್ರತ ಮಾಡ್ಕೊಳ್ಳಿ ಈ ಧನುರ್ಮಾಸದಲ್ಲಿ. ಅದಕ್ಕೆ ಈ ನಮ್ಮ ಭಾರತ ದೇಶಕ್ಕೋಸ್ಕರನೂ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೂ ಒಂಚೂರು ಸಮಯ ಕೊಟ್ಟು, ನಿಮ್ಮ ಕೈಲಿ ಇಷ್ಟು ದೊಡ್ಡದು ಈ ಭಾರತ ಮ್ಯಾಪೆಲ್ಲ ಬಿಟ್ಟು ಇಷ್ಟೆಲ್ಲ ಒಂದು ಆಚರಣೆ ಮಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ನಿಮ್ಮ ಬುಕ್ಕಿನಲ್ಲಾದ್ರೂ ಬರ್ಕೊಂಡು ಒಂದು 5 ನಿಮಿಷ ಒಂದು ಮನಸ್ಸಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡ್ತಿರುವಂಥ ಭಾರತೀಯರೆಲ್ಲರೂ ಸುರಕ್ಷಿತವಾಗಿರಲಿ, ನಮ್ಮ ಭಾರತ ದೇಶ ಒಳ್ಳೆಯದಾಗಿರಲಿ, ಇಡೀ ದೇಶನೇ ಚೆನ್ನಾಗಿರಲಿ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ನಮ್ಮ ಭಾರತ ದೇಶ ಇರುವುದೊಂದೇ ಧರ್ಮ, ಸನಾತನ ಧರ್ಮ ಅನ್ನೋದು ಎಲ್ಲರ ಮನಸ್ಸೊಳಗೂ ಗಟ್ಟಿಯಾಗಿ ಬೇರೂರಲಿ ಅಂತ ಒಂದು ನನ್ನ ಈ ಗುರು ಸೇವಾ ಮೂಲಕ ನನಗೆ ಅರ್ಥ ಆಗೋಷ್ಟು ಒಂದು ಸಂದೇಶ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಯಾಕೆ ನೀವು ಇದನ್ನು ವಿಶೇಷವಾಗಿ ನಿಮ್ಮ ಈ ಗುರು ಮನೆಯಲ್ಲಿ ಗೋಪಾಲಪುರದಲ್ಲಿ ಇದು ಇಂಡಿಯಾ ಮ್ಯಾಪ್ ಬಿಟ್ಟು ಧನುರ್ಮಾಸದಲ್ಲೇ ಯಾಕೆ ಮಾಡ್ತಾ ಇದ್ದೀರಾ ಅಂದರೆ, ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಬೇಕು ಅಂತ ಅಂದರೆ ಗೋಪಾಲಪುರಕ್ಕೆ ಬಂದು ನಮ್ಮ ರಾಜಗುರುಗಳನ್ನ ನೀವು ಭೇಟಿಯಾದರೆ ಇದಕ್ಕಿಂತ ಅಗಾಧವಾದಂಥ ಒಂದು ವಿಶೇಷತೆಗಳು ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಿಜವಾಗಿಯೂ ನಾವೆಷ್ಟು ಜನ್ಮದ ಪುಣ್ಯ ಇದು ನಾವು ಈ ಗೋಪಾಲಪುರದಲ್ಲಿ ನಮ್ಮ ರಾಜಗುರುಗಳ ಸಂಪರ್ಕದಲ್ಲಿದ್ದೀವಿ. ಅವರು ಬರೀ ಆಧ್ಯಾತ್ಮ ಅಂತ ಅಂದರೆ ಈ ದೇಶ ಪ್ರೇಮ ಬೆಳೆಸ್ಕೊಳ್ಳೋದನ್ನು ಅನ್ನೋದನ್ನ ಜೊತೆಗೂಡಿಸ್ಕೊಂಡು ನಮಗೆ ಇಲ್ಲಿ ಒಂದು ಪಾಠ ಕಲಿಸ್ತಾ ಇದ್ದಾರೆ, ಒಂದು ಎಚ್ಚರಿಕೆ ಗಂಟೆ ಮಾಡ್ತಾ ಇದ್ದಾರೆ. ನಮ್ಮ ದೇಶ ನಾವು ಉಳಿಸ್ಕೋಬೇಕು, ನಮ್ಮೆಲ್ಲರ ಆದ್ಯ ಕರ್ತವ್ಯ ದೇಶಭಕ್ತಿ ರೂಢಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅವ್ರದ್ದೇ ಆದಂಥ ಅವ್ರ ಸ್ಥಿತಿಯನ್ನು ಪಕ್ಕಕ್ಕಿಟ್ಟು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋದಿರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳು ಎಷ್ಟು ಅದೃಷ್ಟವಂತರು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದೊಂದು ಆಚರಣೆನ ಧನುರ್ಮಾಸದಲ್ಲಿ ಒಂದು 10 ನಿಮಿಷ ಟೈಮ್ ಕೊಟ್ಟು ನಮ್ಮ ಭಾರತ ದೇಶಕ್ಕೋಸ್ಕರ ಒಂದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ, ಎಲ್ಲರೂ ಮನಸ್ಸಿನಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಹೇಳಿ ನಮ್ಮ ಗೋಪಾಲಪುರದಲ್ಲಿರುವಂಥ ನಮ್ಮ ರಾಜಗುರುಗಳ ಈ ಗುರು ಪರಂಪರೆ ದೇಶದ ಎಲ್ಲ ಈ ರಾಜಕೀಯ ದೊಡ್ಡ ಈ ಸ್ವತಂತ್ರ ಹೋರಾಟಗಾರರ ಬೆನ್ನೆಲುಬಾಗಿದ್ದರೂ ಅದಕ್ಕೆಲ್ಲ ಸಾಕ್ಷಿ ಸಮೇತ ಬೇಕು ಅಂದರೆ ಅವ್ರನ್ನ ನೀವು ಪರ್ಸನಲ್ ಆಗಿ ಬಂದರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ನಮ್ಮ ಗುರು ಪರಂಪರೆ, ನಮ್ಮ ಹೆಮ್ಮೆ,
ನಾವು ತುಂಬ ಅದೃಷ್ಟ ಮಾಡಿದ್ವಿ ಈ ಗೋಪಾಲಪುರದ ಮಣ್ಣನ್ನು ತುಳಿಯೋದಕ್ಕೆ. ಅದರಲ್ಲೂ ಅಗಾಧವಾಗಿರುವಂತಹ ದೇಶಪ್ರೇಮ ನಮ್ಮ ರಾಜಗುರುಗಳದ್ದು. ಯಾವಾಗಲೂ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ನಮ್ಮ ದೇಶದ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಇರ್ತಾರೆ. ಯಾವತ್ತೂ ಒಂದು ದಿನವೂ ಈ ಗುರುಮನೆಯಲ್ಲಿ ಸ್ವಾರ್ಥಕ್ಕೆ ಪಾಠ ಹೇಳ್ಕೊಟ್ಟಿದ್ದೇ ಇಲ್ಲ. ಲೌಕಿಕ ಜೀವನನ ಪಕ್ಕಕ್ಕಿಡಿ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ. ಈ ನಮ್ಮ ಭಾರತ ದೇಶ ಈ ಸೂರ್ಯ ಪ್ರಕಾಶ ಆದಂಗೆ, ಈ ಸನಾತನ ಧರ್ಮ ಸೂರ್ಯ ಪ್ರಕಾಶ ಆದಂಗೆ ಯಾವಾಗಲೂ ಉಜ್ವಲವಾಗಿರಬೇಕು ಅಂತ ಕೇಳ್ಕೊತಾ, ಈ ಧನುರ್ಮಾಸದಲ್ಲಿ ನಿಮ್ಮ ಮನೆಗಳಲ್ಲಿ ನಮ್ಮ ಭಾರತಕ್ಕೋಸ್ಕರ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡಿ. ಯಾಕೆ ಅಂತ ಅಂದರೆ ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಭಾರತ್ ಮಾತಾ ಕಿ ಜೈ, ಇರುವುದೊಂದೇ ಧರ್ಮ, ಅದು ಸನಾತನ ಧರ್ಮ, ಒಂದೇ ಮಾತರಂ. ಅಮ್ಮಂದಿರು ಅಂತ ಅಂದರೆ ಭಾರತ್ ಮಾತೆ ಅಂದರೆ ಅಮ್ಮಂದಿರು. ಭಾರತ್ ಮಾತೆಗೆ ಗೌರವ ಕೊಟ್ಟರೆ ಎಲ್ಲ ಅಮ್ಮಂದಿರಿಗೆ ಗೌರವ ಕೊಟ್ಟಂಗೆ ಇದನ್ನು ಉಳಿಸ್ಕೋಬೇಕು, ಬೆಳೆಸಬೇಕು. ಇದು ನಮ್ಮ ಗೋಪಾಲಪುರದಿಂದ ನಮ್ಮ ರಾಜಗುರುಗಳು ಕೊಟ್ಟಂತಹ ಉಡುಗೆ, ಧನುರ್ಮಾಸದ ವಿಶೇಷ ಉಡುಗೊರೆ ಅಂತಲೂ ಹೇಳ್ಬೋದು. ಇದನ್ನು ಪಾಲಿಸಿ, ಮುಂದುವರಿಸಿ, ಆಚರಿಸಿ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ. ಜೈ. ವಂದೇ ಮಾತರಂ. ವಂದೇ ಮಾತರಂ. ಜೈ. ಸನಾತನ ಧರ್ಮ ಕಿ ಜೈ. ಸನಾತನ ಧರ್ಮ ಕಿ ಜೈ. ಗುರುವೇ ಶರಣಂ. ಗುರುವೇ ಶರಣಂ. ರಾಜಗುರು ಮಹಾರಾಜ್ ಕಿ ಜೈ. ಜೈ ಜೈ. ಜೈ.